ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಂಶಿನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಮೀಡಿಯಾದವ್ರು ಬಂದಿರ್ತಾರೆ. ಅವರು ಇಂಟರ್ವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬರೀ ಅವ್ರು ಕೇಳೋ ಕ್ವಶನ್ಗಳಿಗೆಲ್ಲ ಸ್ವಾತಿನೇ ಉತ್ತರ ಕೊಡ್ತಾ ಇರ್ತಾಳೆ. ಅವರು ಇಂಟರ್ವ್ಯೂ ಮಾಡೋಕ್ಕೆ ಬಂದಿರೋದು ನಿನ್ನನ್ನೆಲ್ಲ ಒಂದು ಸ್ವಲ್ಪ ಸಮಾಧಾನವಾಗಿರು, ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವರು ನಿಮ್ಮ ಲವ್ ಸ್ಟೋರಿ ಚೆನ್ನಾಗಿದೆ ಅನಿಸುತ್ತೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ ಅಂತಾರೆ. ಅವಾಗ ಅವ್ರ ಲವ್ ಸ್ಟೋರಿ ಡೀಟೇಲಾಗಿ ಹೇಳ್ತಾ ಇರ್ತಾನೆ. ಅಲ್ಲಿಗೆ ರಾಗಿಣಿ ಮತ್ತು ದುರ್ಗಾ ಬರ್ತಾರೆ. ದುರ್ಗಾ ಬಂದ್ಬಿಟ್ಟು ಅವರಿಬ್ಬರು ನೋಡ್ತಾ ನೋಡ್ತಾ ಅವನು ಲವ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ನೋಡಿ ಕೋಪ ಮಾಡಿಕೊಂಡು ನಿಂತಿರ್ತಾಳೆ. ಅವಾಗ ದುರ್ಗಾ ಹೇಳ್ತಾಳೆ, ನಾವು ಏನೇ ಮಾಡೋಕ್ಕೆ ಹೋದ್ರೂ ಕೆಟ್ಟದ್ದು ಮಾಡಿದ್ರು ಅವ್ರಿಗೆ ಒಳ್ಳೇದೇ ಆಗ್ತಾ ಇದೆಯಲ್ಲ ಸೊಸೆ ಮುದ್ದು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ ಕೋಪ ಮಾಡ್ಕೊಂಡು ಅವಳು ಹೊಂಟೋಗ್ಬಿಡ್ತಾಳೆ. ಅವಳಿಂದನೇ ಇವಳು ಹೊಂಟೋಗ್ಬಿಡ್ತಾಳೆ. ಅವಾಗ ಅವರು ಇಂಟರ್ವ್ಯೂ ಮಾಡೋರು, ನಿಮ್ಮ ಸ್ಟೋರಿ ಸೂಪರ್ ಆಗಿದೆ, ನಿಮ್ಮ ಸ್ಟೋರಿ ಸೂಪರ್ ವೈರಲ್ ಆಗುತ್ತೆ, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾದವರೆಲ್ಲ ಹೊಂಟೋಗ್ಬಿಡ್ತಾರೆ. ತಾತ ಇಬ್ಬರೂ ನಿನ್ನ ಲವ್ ಸ್ಟೋರಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದೆ, ನಿಮ್ಮ ಲವ್ ಸ್ಟೋರಿ ಬಗ್ಗೆ ಕೇಳೋದಕ್ಕೆ ನಮಗೂ ಕ್ಯೂರಿಯಾಸಿಟಿ ಇತ್ತು, ನೀನು ಈ ಇಂಟರ್ವ್ಯೂ ನೆಪದಲ್ಲಿ ನಾವು ನಿಮ್ಮ ಲವ್ ಸ್ಟೋರಿ ತಿಳ್ಕೊಂಡಂಗೆ ಆಯಿತು ಅಂತ ಹೇಳ್ತಿರ್ತಾರೆ. ಸ್ವಾತಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ, ಅಯ್ಯೋ ಅರ್ಧ ಮುಂಗಾರು ಮಳೆ ಅರ್ಧ ಅಮೃತ ವರ್ಷಿಣಿ, ಈ ಸ್ಟೋರಿಗಳನ್ನ ಮಿಕ್ಸ್ ಮಾಡಿಬಿಟ್ಟು ಇವರು ಕತೆ ಹೊಡೆದಿದ್ದಾರೆ, ಅದನ್ನ ಕೇಳ್ಕೊಂಡು ಇವ್ರು ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಕೊತಾ ಇರ್ತಾಳೆ. ಕೋಪ ಮಾಡಿಕೊಂಡು ಕೆಂಡಮಂಡಲ ಆಗಿರ್ತಾಳೆ. ಅಲ್ಲಿಗೆ ದುರ್ಗಾ ಬರ್ತಾಳೆ. ಸೊಸೆ ಮುದ್ದು, ನೀನು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಒಳ್ಳೇದಲ್ಲ, ಇವ್ರು ಈಗ ಈ ಕ್ಷಣ ಚೆನ್ನಾಗಿರ್ಬೋದು ಟೈಮು, ನಮಗೂ ಒಳ್ಳೆ ಟೈಮ್ ಬರುತ್ತೆ, ಸ್ವಲ್ಪ ಸಮಾಧಾನವಾಗಿರೋ ಆಪರ್ಚುನಿಟಿಗಳು ನಮಗೂ ಸಿಗುತ್ತೆ, ಆವಾಗ ನಾವು ನಮ್ಮ ಕೆಲಸನ ನಾವು ಮಾಡೋಣ, ನೀನು ಈಗ ಇಷ್ಟಕ್ಕೇ ಅಪ್ಸೆಟ್ ಆದರೆ ಹೆಂಗೆ ಅಂತ ಹೇಳ್ತಿರ್ತಾಳೆ. ಆದ್ರೇನು ನಾವು ಏನೇ ಕೆಟ್ಟದ್ದು ಮಾಡಿದ್ರು ಇವ್ರಿಗೆ ಒಳ್ಳೇದಾಗ್ತಿದೆಯಲ್ಲ, ಅದನ್ನ ನೋಡಿ ನನಗೆ ಕೋಪ ಬರ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಒಳ್ಳೇದಾಗತ್ತೆ ಅಂತ ಸಮಾಧಾನ ಮಾಡ್ತಿರ್ತಾಳೆ. ವಂಶಿ, ಸರಿ ನನಗೆ ಟೈಮ್ ಆಯಿತು, ನಾನು ಆಫೀಸ್ಗೆ ಕೊಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ. ಸ್ವಾತಿ, ಯಾಕೆ ವಂಶಿ ಅವರೇ ಏನಾರು ಮರ್ತ್ಬಿಟ್ರಾ ಅಂತ ಕೇಳ್ತಾ ಇರ್ತಾಳೆ. ಏನಿಲ್ಲ, ನನಗೆ ರಾತ್ರಿ ಪಾರ್ಟಿ ಇತ್ತು, ಪಾರ್ಟಿಗೆ ಹೋಗೋದಕ್ಕೆ ನನಗೆ ಡ್ರೆಸ್ ಎಲ್ಲ ಬೇಕಾಗಿತ್ತು, ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತಾನೆ. ಯು ಡೋಂಟ್ ಮೈಂಡ್, ನೀನು ನನಗೆ ಪಾರ್ಟಿ ವೇರ್ನ ವಾಶ್ ಮಾಡಿ ಐರನ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಡ್ತೀಯಾ ಅಂತ ಕೇಳ್ತಾನೆ. ಆವಾಗ ಆಯಿತು ನಾನು ಮಾಡಿರ್ತೀನಿ ಅಂತ ಹೇಳ್ತಾಳೆ. ನಿಜವಲ್ಲೂ ಮಾಡ್ತೀಯಾ ಅಂತ ಕೇಳ್ತಾನೆ. ಅಲ್ಲ ವಂಶಿ ಅವರೇ, ಪಾರ್ಟಿಗೆ ಹೆಂಡ್ತಿನಿ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಏನು ರೂಲ್ಸ್ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನಿನ್ನೇನಾರು ಕರ್ಕೊಂಡೋಗಿತ್ತು ಅಂದರೆ ನಿನ್ನ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾ ಇದೆ, ಯಪ್ಪ ಅವ್ರು ಆ ಥರದ್ದೆಲ್ಲ ರೂಲ್ಸ್ ಏನೂ ಮಾಡಿಲ್ಲ ಅಂತ ಹೇಳ್ತಿರ್ತಾನೆ. ಆಯಿತು ನಾನು ರೆಡಿ ಮಾಡಿ ಇಡ್ತೀನಿ ಹೋಗಿ ಅಂತ ಹೇಳ್ತಾಳೆ. ಅವಾಗ ವಂಶಿ ಆಚೆ ಕಡೆಗೆ ಹೋಗ್ತಾನೆ. ಗೀತಾ ಯಾವ ಥರ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಯೋಚನೆ ಮಾಡ್ತಾ ಇದೆಯಾ ಗೀತಾ ಅಂತ ಕೇಳ್ತಾನೆ. ಅಯ್ಯೋ ಮಾವ, ಅದೇ ನಾವು ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ನಾನು ವಿಡಿಯೋ ಯಾವ ಥರ ಮಾಡಾಕಿದ್ರೆ ಚೆನ್ನಾಗಿ ಓಡುತ್ತೆ ಅಂತ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ಆವಾಗ ಆಯಿತು ನಾವು ಅದನ್ನೆಲ್ಲ ಮಾಡೋಣ, ಅದರಿಂದನಾದರೂ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಆಗ್ಬೋದು ಅಂತ ಕುಮಾರ್ ಹೇಳ್ತಾ ಇರ್ತಾನೆ. ಆದರೆ ನಾವೆಲ್ಲ ಏನೇ ಮಾಡಿದ್ರೂ ಪ್ರೊಫೆಷ್ನಲ್ ಆಗಿ ಮಾಡಬೇಕು, ನೀಟಾಗಿ ಮಾಡ್ತು ಅಂದರೆ ಅವಾಗ ಜನಗಳಿಗೆ ಇಷ್ಟ ಆಗುತ್ತೆ. ನಾವು ಸುಮ್ಮನೆ ಹೆಂಗೆಂಗೋ ಹಾಕ್ಬಿಟ್ರೆ ಜನಗಳಿಗೆ ಇಷ್ಟ ಆಗಲ್ಲ, ಆಮೇಲೆ ಇರೋ ಮರ್ಯಾದೆನೂ ಹೊಂಟೋಗ್ಬಿಡುತ್ತೆ, ಜನ ಆಟ್ಕೊಳ್ಳೋ ಥರ ಆಗಬಾರ್ದು ಅಂತ ಹೇಳ್ತಾ ಇರ್ತಾನೆ. ವಂಶಿ ಡ್ರೆಸ್ನೆಲ್ಲ ತಗೊಂಡು ಅದನ್ನ ವಾಶ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅವಾಗ ಅಜ್ಜಿ ಬರ್ತಾರೆ. ಅಜ್ಜಿ ಏನು ವಿಷಯ, ಏನು ಬೇಕಿತ್ತು ಅಂತ ಕೇಳ್ತಾಳೆ. ಅವಾಗ ಅದು ಏನಮ್ಮ ಬಕೆಟಲ್ಲಿ ಬಟ್ಟೆ ತೊಗೊಂಡು ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಅದೇ ವಂಶಿಯವರು ರಾತ್ರಿಗೆ ಪಾರ್ಟಿ ವೇರಿಗೆ ಬೇಕು ಅಂತ ಹೇಳಿದ್ರು, ಅದನ್ನ ವಾಶ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ, ಆಮೇಲೆ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಆಯಿತು ಅಂತ ಹೇಳ್ಬಿಟ್ಟು ಅವಳು ಬಟ್ಟೆ ವಾಶ್ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾಳೆ. ಅಜ್ಜಿ ತಾತಂಗೆ ಹೇಳ್ತಾರೆ, ನೋಡಿ ನಮ್ಮ ಸ್ವಾತಿಗೆ ವಂಶಿ ಮೇಲೆ ಎಷ್ಟೊಂದು ಪ್ರೀತಿ, ಅವನು ಪಾರ್ಟಿ ವೇರ್ ರೆಡಿ ಮಾಡುವಂಥ ತಕ್ಷಣ ಎಲ್ಲ ವಾಶ್ ಮಾಡಿ ಅವಳೇ ಪ್ರಿಪೇರ್ ಮಾಡ್ತಿದ್ದಾಳೆ, ಅವ್ನು ಕಂಡ್ರೆ ತುಂಬ ಇಷ್ಟ ಇದೆ ಇವಳಿಗೆ ಅಂತ ಹೇಳ್ತಾ ಇರ್ತಾರೆ. ಹೌದು, ನಮ್ಮ ಸ್ವಾತಿಗೆ ವಂಶಿ ಕಂಡ್ರೆ ತುಂಬ ಇಷ್ಟ, ಅವ್ನು ಏನಾರೋ ಒಂದು ಕೆಲಸ ಹೇಳಿದ್ರೆ ಸಾಕು ಅದನ್ನ ನೀಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ವಂಶಿ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡ್ತಾ ಇರ್ತಾಳೆ. ವಾಶ್ ಮಾಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ನಿಂತ್ಕೊಂಡು ಈ ದುರ್ಗಾ ಮತ್ತು ರಾಗಿಣಿ ನೋಡ್ತಾ ಇರ್ತಾರೆ. ನೋಡ್ದ ಸೊಸೆ ಮುದ್ದು, ದೇವ್ರು ನಮಗೂ ಒಂದು ಆಪರ್ಚುನಿಟಿ ಕೊಟ್ಟ, ಇವಾಗ ಐತೆ ಇರು, ಇವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಹೇಳ್ತಿರ್ತಾಳೆ. ಏನು ಮಾಡೋದು ಅತ್ತೆ ಅಂತ ಕೇಳ್ತಾ ಇರ್ತಾಳೆ. ಅವಾಗ ನಿಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಅವಳನ್ನ ಹಾರಾಕ್ಬಿಟ್ಟು ಹೋಗ್ತಾಳಲ್ಲ, ಒಣಗಿರೋ ಬಟ್ಟೆನ ನೀಟಾಗಿ ಐರನ್ ಮಾಡಿ ಇಕ್ಕೋಷ್ಟರಲ್ಲಿ ನಾವು ತಿರ್ಗಾ ಅದಕ್ಕೆ ನೀರು ಬಿಟ್ಬಿಡೋಣ, ಅವಳ ಬಟ್ಟೆ ಎಲ್ಲ ಫುಲ್ಲು ತ್ಯಾವಾಗಿತ್ತು ಅಂದರೆ ವಂಶಿ ಬಂದು ಯಾವ ಬಟ್ಟೆನ ಹಾಕೊಂಡು ಹೋಗ್ತಾನೆ, ಅವ್ನು ತ್ಯಾವಾಗಿರೋ ಬಟ್ಟೆ ನೋಡ್ಬಿಟ್ಟು ಮಕ್ಕುಗಿದ್ಬಿಟ್ಟು ಹೋಗ್ತಾನೆ. ಆ ಕೋಪದಲ್ಲೇ ಇವ್ರ ಮಧ್ಯೆ ಜಗಳ ಹತ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸೂಪರ್ ಅತ್ತೆ, ಒಳ್ಳೆ ಪ್ಲ್ಯಾನು, ಇದನ್ನೇ ಮಾಡೋಣ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ವಂಶಿ ಬಟ್ಟೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಮಾಡಿ ನೀಟಾಗಿ ಎತ್ತಿಟ್ಟಿರ್ತಾಳೆ ಐರನ್ ಮಾಡೋಣ ಅಂತ. ಇವರು ಮತ್ತೆ ಬಂದು ನೀರು ಬಿಟ್ಟು ಎಲ್ಲನೂ ಹಾಳು ಮಾಡ್ತಾರೆ. ಈಗ ವಂಶಿ ಸಡನ್ನಾಗಿ ಮನೆಗೆ ಬರ್ತಾನೆ. ಏನು ಸ್ವಾತಿ, ಎಲ್ಲ ಬಟ್ಟೆ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾನೆ. ಹೌದು ವಂಶಿ ಅವರೇ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನೀವು ಹೋಗಿ ರೆಡಿ ಆಗಿಬಿಟ್ಟು ಬನ್ನಿ, ನಾನು ನಿಮಗೆ ಬಟ್ಟೆ ಕೊಡ್ತೀನಿ ಅಂತ ಹೇಳ್ತಾಳೆ. ವಂಶಿ ರೆಡಿ ಆಗೋದಕ್ಕೆ ಅಂತ ಹೋಗ್ತಾನೆ. ರೆಡಿ ಮಾಡಿ ಇಟ್ಟಿರೋ ಬಟ್ಟೆನ ಇವಾಗ ರಾಗಿಣಿ ಮತ್ತು ದುರ್ಗಾ ಇಬ್ಬರು ಅದನ್ನು ಫುಲ್ಲು
ನೀರು ಬಿಟ್ಟು ಹಾಳು ಮಾಡಿರ್ತಾರ. ಇವಾಗ ಅಥವಾ ವಂಶಿ ಹಾಕೊಳ್ಳೋ ಬಟ್ಟೆನ ಮುಂಚೆನೇ ರೆಡಿ ಮಾಡಿ ಎತ್ತಿಟ್ಟು ಇವ್ರನ್ನ ಫುಲ್ ಮಾಡೋದಕ್ಕೋಸ್ಕರ ಇನ್ನೊಂದು ಬಟ್ಟೆನ ಮಾಡೋ ಥರ ಸ್ವಾತಿ ನಾಟಕ ಆಡಿರ್ತಾಳೆ. ಈಗ ವಂಶಿ ಮತ್ತು ಸ್ವಾತಿ ಇಬ್ಬರು ಕಿತ್ತಾಡೋ ಟೈಮ್ ಬರುತ್ತಾ, ಅಥವಾ ಅವಳು ಅಲ್ಲೂ ಅವನ ಮುಂದೆ ಎಲ್ಲ ಕರೆಕ್ಟಾಗಿ ಮಾಡಿ ಒಗಳಿಸ್ಕೊಂಡು ರಾಗಿಣಿ ಮತ್ತು ದುರ್ಗಾ ಪ್ಲ್ಯಾನ್ ಮತ್ತೆ ಫೇಲ್ ಆಗುತ್ತಾ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಈ ರಾಗಿಣಿ ಮತ್ತು ದುರ್ಗಾ ಅಂಥವರು ಎಲ್ಲ ಮನೆಗಳಲ್ಲೂ ಇರ್ತಾರೆ. ಆದರೆ ಒಬ್ಬರು ಸಂಸಾರನ ಕಿತ್ತಾಕಬೇಕು, ಅವರಿಬ್ಬರು ದೂರ ಆಗಬೇಕು ಅಂದ್ಬಿಟ್ಟು ಎಂಥ ನೀಚ ಬುದ್ಧಿಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಇಂಥ ಪಾಪಿಗಳು ನಮ್ಮ ಅಕ್ಕಪಕ್ಕದಲ್ಲೇ ಇದ್ಕೊಂಡು ಒಳ್ಳೆಯವರು ಅಂತ ಅನ್ನಿಸ್ಕೊಂಡೇ ಸೈಲೆಂಟಾಗಿ ಚಾಕು ಚುಚ್ತಾ ಇರ್ತಾರೆ. ಇಂಥವರಿಂದ ತುಂಬ ಹುಷಾರಾಗಿರಬೇಕು ಫ್ರೆಂಡ್ಸ್. ಹುಷಾರಾಗಿಲ್ಲ ಅಂದರೆ ನಮ್ಮ ಜೀವನಕ್ಕೆ ಸರಿಯಾಗಿ ನೀರು ಬಿಟ್ಬಿಡ್ತಾರೆ. ನೀವು ಆದಷ್ಟು ಜೀವನದಲ್ಲಿ ತುಂಬ ಹುಷಾರಾಗಿರಿ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.